ಸಂಘಟನೆಯ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಘಟನೆಯ ಕೇಂದ್ರ ಬಿಂದು ಮತ್ತು ನಮ್ಮ ಪ್ರೀತಿಯ ಸಹೋದರರಾದಂಥ ಮಾವಳ್ಳಿ ಶಂಕರ್ ಅವರೇ ಮತ್ತು ಸಂಘಟನೆ ರಾಜ್ಯ ದಲಿತ ಸಂಘಟನೆಯ ಆಧಾರ ಸ್ತಂಭಗಳಲ್ಲಿ ಒಂದಾಗಿದ್ದಂಥ ಬಿ ಕೃಷ್ಣಪ್ಪನವರ ಧರ್ಮಪತ್ನಿ ಶ್ರೀಮತಿ ಪ್ರೊಫೆಸರ್ ಇಂದಿರಾ ಕೃಷ್ಣಪ್ಪ ಅವರೇ ಮತ್ತು ಚಿಂತಕರು, ಬೌದ್ಧ ಅನುಯಾಯಿಗಳು, ಬೌದ್ಧ ಸಂದೇಶಗಾರರು, ಸಮುದಾಯದ ಮಾರ್ಗದರ್ಶಕರಾದಂಥ ಸಾಹಿತಿಗಳಾದಂಥ ಮೋಟಕೋಟ್ ಚಿಂಚಸ್ವಾಮಿ ಅವರೇ, ನಮ್ಮ ಆತ್ಮೀಯರಾದಂಥ ಸುಬ್ಬು ವಲಯರವರೇ, ಖ್ಯಾತ ರಂಗ ಕರ್ಮಿಗಳಾದಂಥ ಪ್ರೀತಿಯ ಜೆನ್ನಿಯವರೇ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಮತ್ತು ಖಡಕ್ ರೊಟ್ಟಿ ನನಗೆ ತಗೋಯಿಸ್ತಾನು ನಮ್ಮ ಪ್ರೀತಿಯ ರಾಜೇಶ್ ಜಾಕೊಳಕಿ ನಮ್ಮ ರಮೇಶ್ ಕೊಟ್ಬಿಡು ಮತ್ತು ನಮ್ಮ ಮುಖಂಡರು ಇದು ಬಿದ್ದರ ಪ್ರೊಫೆಸರ್ ಪಕ್ಕದವರು ಪ್ರಕಾಶ್ ಅವರು CPM ಮತ್ತು ಸುಂದರೇಶ್ ಅವರು ಸ್ವಾಮಿ ಸುಂದರೇಶ್ ಅವರು, ನಮ್ಮ ನಿರಂಜನಾನಂದರು ಮತ್ತು ನಮ್ಮ ವೀರ ಸಂಗಯ್ಯನವರು ಅವರು ಕಿಡ್ನಿ ಜೊತೆಯಲ್ಲೇ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಇನ್ನು ಪ್ರಮುಖರು ಹೆಸರಿನ ನಿರಂಜನಾನಂದರು, ಈ ಕಡೆ ಎಲ್ಲ ಮಹಿಳಾ ಸಂಘಟಕರು, ಹಿಂದೆ ವೇದಿಕೆ ಇರ್ತಕ್ಕಂಥ ಸಂಘಟನೆಯ ಎಲ್ಲ ಪ್ರಮುಖ ಮುಖಂಡರು, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರು. ಇದು ದಲಿತ ಸಂಘಟನೆಯ ಹೋರಾಟ ಹೊಸದೇನಲ್ಲ, 100 ವರ್ಷಗಳ ಇತಿಹಾಸ ಹೊಂದಿರೋದು. 1924 ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶೋಷಿತ ವರ್ಗಗಳ ಹಕ್ಕಿಗಾಗಿ ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸ್ಥಾಪನೆ ಮಾಡಿದರು. ಇನ್ 1924 ಬಹಿಷ್ಕೃತ ಹಿತಕಾರಣಿ ಸಭೆ. ಎಲ್ಲ ಶೋಷಿತ ವರ್ಗಗಳು ಒಗ್ಗಟ್ಟಾಗಿ ಒಂದು ಬಾಂಬ್ ಕೆಲಸ ಮಾಡಿ ಜನರನ್ನು ಸಂಘಟಿಸಿ ಶಿಕ್ಷಕರನ್ನಾಗಿ ಮಾಡಿ ಸಂಘಟನೆ ಮಾಡಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ 100 ವರ್ಷಗಳ ಹಿಂದೆ ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಮಾಡಿ ನಮಗೆ ಹೋರಾಟದ ಮಂತ್ರವನ್ನು ಕೊಟ್ಟಿದ್ದಾರೆ. 1925 ಇಸ್ವಿನಲ್ಲಿ ಒಂದು ವರ್ಷದ ನಂತರ ಭಾರತ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಹುಟ್ಟಿತು. 1925 RSS ಗೆಲ್ಲ ಕಾಡ್ತು. 1925 ನಮ್ಮ ಹಕ್ಕುಗಳಿಗೆ, ನಮ್ಮ ಸ್ವಾಭಿಮಾನದ ಬದುಕಿಗೆ, ನಮ್ಮ ಶಿಕ್ಷಣಕ್ಕೆ, ಸಮಾನತೆಗೆ, ಸೋದರತ್ವಕ್ಕೆ ಹೋರಾಟಕ್ಕಾಗಿ ಬಹಿಷ್ಕೃತ ಹಿತಕಾರಣಿ ಸಭೆ. ಈ ಎರಡು ಹುಟ್ಟಿನ ತಾತ್ಪರ್ಯಗಳು ನಮಗೆ ಅರ್ಥ ಆದಾಗಲೇ ನಮ್ಮ ಕೆಲಸ ಏನು ಅನ್ನೋದು ಗೊತ್ತಾಗುತ್ತೆ. ದಲಿತ ಸಂಘಟನೆಗಳು ಜನ್ಮ ಎತ್ತಿ 4 ದಶಕಗಳು ಉರುಳೋದು. ಭೂಸಾ ಸಾಹಿತ್ಯ ಪ್ರಕರಣ ಬಸವಲಿಂಗಪ್ಪನವರು ಹೋರಾಟದಲ್ಲಿ ಪ್ರಾರಂಭ ಆದಂಥ ಉದ್ಭವವಾದಂಥ ದಲಿತ ಸಂಘಟನೆ ಸುಮಾರು 5-6 ದಶಕಗಳನ್ನು ಕಳೆದಿದೆ. ಈಗ ಇದು ಸುಮಾರು 60 ವರ್ಷದ ಯೌವನವನ್ನು ಪಡೆದಿರತಕ್ಕಂಥ ಸಂಘಟನೆ ಮಾಗಿದೆ. ನಿನ್ನೆ ಪ್ರಜಾವಾಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಣಿಯನ್ನು ನೋಡಿದ್ದೀರಿ. ಪ್ರಜಾಪ್ರಭುತ್ವ ಅನ್ನೋ ಅಧಿಕಾರ
ನಿನ್ನೆ ಪ್ರಜಾವಾಣಿ ಓದಿರ್ಬೋದು ನಮ್ಮ ಸ್ನೇಹಿತರ ಅನೇಕ ಜನ. ಶುಭು ನೋಡೋಣ, ಇವತ್ತು ಸ್ವಾಮಿ ವಿವೇಕಾನಂದರು ಒಂದು ಮಾತಾಡಿದ್ದಾರೆ, ಹೋರಾಟ ಮಾಡ್ಕೊಂಡು ಹೋರಾಟದಿಂದಲೇ ನಾವು ಜೀವನ ನಡೆಸಬೇಕು ಅಂತ ಹೇಳಿದ್ದಾರೆ ಇವತ್ತಿನ ಪ್ರಜಾವಾಣಿಯಲ್ಲಿ.